ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 41. ಮುಂದಿನ 3-4 ದಿನಗಳು ಬಹಳ ಶಾಂತವಾಗಿ ಕಳೆದವು. ಆದಿತ್ಯ ಯಾವುದನ್ನು ಪ್ರದರ್ಶಿಸದೆ ಅವನಿಯ ಬಗ್ಗೆ ಕಾಳಜಿ ವಹಿಸಿದ. ತಾನು ಸಹಾಯ ಮಾಡುತ್ತಿದ್ದೇನೆ ಎಂದು ಸಾರದೆ ಅವಳ ಸಣ್ಣ ಪುಟ್ಟ ಕೆಲಸಗಳನ್ನು ತಾನೇ ನಿಭಾಯಿಸಿದ. ಕೆಲವೊಮ್ಮೆ ಅವಳ ರೂಮಿಗೆ ಊಟ ತಂದುಕೊಟ್ಟರೆ, ಇನ್ನೂ ಕೆಲವೊಮ್ಮೆ ಅವಳಿಗೆ ಮುಜುಗರವಾಗಬಾರದೆಂದು ಸುಮ್ಮನೆ ಅವಳ ಪಕ್ಕ ಕುಳಿತು ಕಾಲೇಜಿನ ಯಾವುದೋ ತಮಾಷೆಯ ಪ್ರಸಂಗಗಳನ್ನು ಹಂಚಿಕೊಳ್ಳುತ್ತಿದ್ದ. 3-4 ದಿನಗಳ ನಂತರ ಅವನಿ ಅಂದು ಬ್ಯಾಂಕಿನಿಂದ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದಳು. ಮನೆಯ ಬಾಗಿಲು ಹಾಕಲಾಗಿತ್ತು. ಅವಳು ಸವಿತಾಗೆ ಫೋನ್ ಮಾಡಿದಳು. ಅತ್ತೆ, ಎಲ್ಲಿದ್ದೀರಾ? ಬಾಗ್ಲು ಹಾಕಿದೆ ಎಂದಳು ಅವನಿ. ಅವನಿ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ಯಾವುದೋ ವಿಶೇಷ ಪೂಜೆ ಇದೆ, ಮುಗಿಸ್ಕೊಂಡು ಬರೋದು ಸ್ವಲ್ಪ ತಡ ಆಗ್ಬೋದು ಎನ್ನುತ್ತಾ ಸವಿತಾ ಕೀ ಇಟ್ಟ ಜಾಗವನ್ನು ಹೇಳಿ ಕರೆ ತುಂಡರಿಸಿದ್ದರು. ಅವನಿ ಬಾಗಿಲು ತೆರೆದು ಒಳಗೆ ಹೋದಳು. ಫ್ರೆಶ್ ಆಗಿ ಬಂದವಳಿಗೆ ಏನಾದರೂ ಕುಡಿಯಬೇಕು ಎನಿಸಿತು. ಹಸಿವು ಕೂಡ ಆಗುತ್ತಿತ್ತು. ಅತ್ತೆ ಇಲ್ದಿದ್ರೇನಂತೆ, ನಾನೇ ಕಾಫಿ ಮಾಡ್ತೀನಿ ಎಂದು ಧೈರ್ಯವಾಗಿ ಅಡುಗೆ ಮನೆಗೆ ಹೋದಳು. ಕಾಫಿ ಪುಡಿ, ಸಕ್ಕರೆ, ಹಾಲು ಎಲ್ಲವನ್ನು ಅಂದಾಜಿನ ಮೇಲೆ ಹಾಕಿ 1 ಕಪ್ ಕಾಫಿ ತಯಾರಿಸಿದಳು. ಚಿಪ್ಸ್ ಹಿಡಿದು ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಳು. 1 ಸಿಪ್ ಕಾಫಿ ಕುಡಿದವಳ ಮುಖ ತಾನಾಗಿಯೇ ಸುಕ್ಕಾಯಿತು. ಛೀ, ಇದೇನಿಷ್ಟು ಕೆಟ್ಟದಾಗಿದೆ ಎಂದುಕೊಂಡಳು. ಆದರೂ ಮಾಡಿದ ಕಷ್ಟಕ್ಕೆ ಸುಮ್ಮನೆ ಚಿಪ್ಸ್ ಜೊತೆ ಅಷ್ಟನ್ನೂ ಕುಡಿದು ಮುಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಆದಿತ್ಯ ಮನೆಗೆ ಬಂದ. ಅವನ ಬೈಕ್ ಅಂಗಳದಲ್ಲಿ ಬಂದು ನಿಂತ ಕೂಡಲೇ ಅವನಿಯ ಮುಖ ಅರಳಿತ್ತು. ಒಳಗೆ ಬಂದವನೇ, ಅವನಿ, ಎಷ್ಟೊತ್ತಾಯ್ತು ಬಂದು ಎಂದು ಮಾತನಾಡಿಸಿದ. ಈಗಷ್ಟೇ ಬಂದೆ ಆದಿತ್ಯ, ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸ್ವಲ್ಪ ಲೇಟ್ ಆಗುತ್ತಂತೆ ಎಂದಳು. ಹಾಗಾದರೆ ಮನೇಲಿ ನಾವಿಬ್ಬರೇ, ಒಳ್ಳೇದಾಯ್ತು ತುಂಟ ನಗುವಿನೊಂದಿಗೆ ಹೇಳಿದ್ದ. ಅವನಿ ಒಮ್ಮೆ ಅವನ ಮುಖವನ್ನು ದಿಟ್ಟಿಸಿ ನೋಡಿ ನಂತರ ಹಿಂಜರಿಕೆಯಿಂದಲೇ, ಕಾಫಿ ಕುಡಿತೀರಾ ಆದಿತ್ಯ? ನಾನೇ ಮಾಡಿಕೊಡ್ತೀನಿ ಎಂದಿದ್ದಳು. ಆದಿತ್ಯನಿಗೆ ಶಾಕ್ ಆಯಿತು. ಕಣ್ಣು ದೊಡ್ಡದು ಮಾಡಿ, ಏನು, ನೀನು ಕಾಫಿ ಮಾಡ್ತೀಯಾ? ನಿಜವಾಗೂ ಕಾಫಿನೇ ಅಲ್ವಾ ಎಂದಿದ್ದ. ಆದಿತ್ಯ, ಯಾಕೆ ಹಾಗೆಲ್ಲ ಕೇಳ್ತೀರಾ? ನೋಡಿ, ನಾನು ಆಲ್ರೆಡಿ ಕುಡ್ದಿದ್ದೀನಿ, ಬೇಕಿದ್ರೆ ಹೇಳಿ, ಇಲ್ಲ ಅಂದರೆ ಬಿಡಿ ಎಂದು ಕಪ್ ಕಡೆ ಬೆರಳು ತೋರಿಸಿದಳು. ಆದಿತ್ಯ ಅನುಮಾನದಿಂದಲೇ, ಸರಿ ಸರಿ ಕೊಡು, ನಿನ್ನ ಕೈಚಳಕ ಹೇಗಿದೆ ಅಂತ ನೋಡೋಣ, ಲಕ್ಕಿ ಅನ್ಸುತ್ತೆ ನಾನಿವತ್ತು ಎಂದ ಆದಿತ್ಯ ಫ್ರೆಶ್ ಆಗಿ ಬಂದ. ಅವನಿ ಅಡುಗೆ ಮನೆಗೆ ಹೋಗಿ ಅವಳಿಗಾಗಿ ಮಾಡಿದ ಕಾಫಿಯ ತರಹವೇ ಮತ್ತೊಂದು ಕಪ್ ತಯಾರಿಸಿ ತಂದುಕೊಟ್ಟಳು. ಆದಿತ್ಯ ತುಂಬ ಆಸೆಯಿಂದ 1 ಸಿಪ್ ಕುಡಿದ. ಕುಡಿದವನು ಹಾಗೆಯೇ ಸ್ಟ್ಯಾಚ್ಯೂ ತರಹ ಕುಳಿತು ಬಿಟ್ಟ. ಅವನಿ ಕಾತರದಿಂದ ಕೇಳಿದಳು, ಹೇಗಿದೆ ಆದಿತ್ಯ, ಚೆನ್ನಾಗಿದೆ ಅಲ್ವಾ? ಆದಿತ್ಯ ನಿಧಾನವಾಗಿ ಕಪ್ ಕೆಳಗಿಟ್ಟು ಅವಳನ್ನೇ ದಿಟ್ಟಿಸಿ ನೋಡಿದ. ಅವನಿ, ನಿಂಗೆ ಯಾರು ಹೇಳಿದ್ದು ಇದು ಕಾಫಿ ಅಂತ? ನೀನೊಂದು ಹೊಸ ಪಾನೀಯ ಕಂಡು ಹಿಡ್ದಿದೀಯ. ಇದು ನಿಜಕ್ಕೂ ಮೆಚ್ಚಬೇಕಾದ ವಿಷಯ. ಇದು ಕಾಫಿನೂ ಅಲ್ಲ, ಹಾಲು ಅಲ್ಲ, ಎರಡರ ಮಧ್ಯೆ ಇರೋ ಯಾವುದೋ ಅಪರೂಪದ ಪಾನೀಯ. ನಿಲ್ಲಿಸಿ ಆದಿತ್ಯ, ಯಾಕೆ ಹಾಗೆಲ್ಲ ಹೇಳ್ತೀರಾ? ನಾನು ಈಗಷ್ಟೇ ಅದನ್ನೇ ಕುಡ್ದಿದ್ದೀನಲ್ವಾ ಎಂದಳು ಸಿಟ್ಟಿನಿಂದ. ಕಾಫಿಗೂ ಒಂದು ಭಾವನೆ ಇರುತ್ತೆ ಅವನಿ, ಆದರೆ ಈ ಕಾಫಿ ಮಾತ್ರ ತುಂಬ ಹಿಂಸೆ ಅನುಭವಿಸಿದೆ. ಅವನಿ, ಇದಕ್ಕಿಂತ ನೀನು ಅವತ್ತು ನಂಗೆ ಮದುವೆ ಮನೇಲಿ ಕೊಟ್ಟು ಶುಂಠಿ ಕಾಳುಮೆಣಸಿನ ಘಾಟ್ ಕಷಾಯನೇ ಚೆನ್ನಾಗಿತ್ತು, ಅದನ್ನೇ ಮಾಡಿಕೊಡ್ತೀಯಾ ಪ್ಲೀಸ್ ರಾಗವಾಗಿ ಹೇಳಿದ್ದ. ಆದಿತ್ಯ, ಅವನೆಡೆಗೆ ಉರಿನೋಟ ಬೀರಿದಳು ಅವಳು. ಅವನು ಸೋಫಾಗೆ ಒರಗಿ ಈ ಕ್ಷಣವನ್ನು ಎಂಜಾಯ್ ಮಾಡುತ್ತಾ, ನೋಡು, ಕಾಫಿ ಅನ್ನೋದು ತುಂಬ ಸರಳವಾದ ವಿಷಯ. ಪುಡಿನ ನಿನ್ನ ವೈರಿ ಅಂದ್ಕೊಂಡು ಅಷ್ಟು ಜೋರಾಗಿ ಅದ್ರ ಮೇಲೆ ದಾಳಿ ಮಾಡಬಾರ್ದು ಎಂದ ನಗುತ್ತಾ. ಓ ಪ್ಲೀಸ್ ಆದಿತ್ಯ, ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ಎಂದಳು. ಅದನ್ನು ಹಾಳು ಮಾಡೋಕೆ ಎಷ್ಟು ಬೇಕೋ ಅಷ್ಟು ಹಾಕಿದೀಯ ಹಟ್ಮಾರಿ, ಅವನು ತಿದ್ದಿದ್ದ. ಅವಳು ಕೈ ಕಟ್ಟಿಕೊಂಡು ಕುಳಿತಳು. ನೀವು ಅತಿಯಾಗಿ ವಿಮರ್ಶೆ ಮಾಡ್ತಾ ಇದ್ದೀರಾ, ಅದು ಕುಡಿಯೋ ಥರ ಅಂತೂ ಇದೆ. ಹೌದು, ಬದುಕೋ ಆಸೆ ಇಲ್ದವರಿಗೆ ಇದು ಬೆಸ್ಟ್. ಅವತ್ತು ಕಿರಣ ವಿಷದ ಬದಲು ಇದನ್ನು ಕುಡ್ದಿದ್ರೆ ಅವನ ಆಸೆ ಖಂಡಿತ ಈಡೇರ್ತಿತ್ತು ಜೋರಾಗಿ ನಕ್ಕ ಆದಿತ್ಯ. ಅವಳು ಅವನಿಗೆ ಒಂದು ಗುದ್ದು ಕೊಟ್ಟು, ತುಂಬ ತಮಾಷೆ ಅಲ್ವಾ ನಿಮಗೆ? ಎಲ್ಲಿ ನನ್ನ ರೇಗಿಸೋಕೆ ಅವಕಾಶ ಸಿಗುತ್ತೆ ಅಂತ ನೋಡ್ತಾ ಇರ್ತೀರಾ ಹುಸಿಕೋಪದಿಂದ ಹೇಳಿದ್ದಳು. ಕೂಲ್, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಮೊದಲನೇ ಸಲ ಮಾಡಿದಾಗ ಯಾವಾಗಲೂ ಹೀಗೆ ಆಗುತ್ತೆ, ಸಮಾಧಾನ ಮಾಡ್ಕೊ ಎಂದಿದ್ದ ಶಾಂತವಾಗಿ. ಆದರೆ ಅದು ನಿಜವಾಗೂ ಕೆಟ್ಟದಾಗಿತ್ತು ಅಲ್ವಾ? ಅವನು ತಕ್ಷಣ ಅವಳ ಹತ್ತಿರ ಬಂದು ಕುಳಿತು, ಅದಕ್ಕೇನಂತೆ, ನೀನು ಪ್ರಯತ್ನ ಮಾಡಿದೆ ಅಲ್ವಾ, ಅಷ್ಟು ಸಾಕು ನನಗೆ ಎಂದವನು ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದ. ಈಗ ನೋಡು,
ಹೀಗೆ ಪ್ರೀತಿಯಿಂದ ಮಾಡಬೇಕು ಯಾವುದನ್ನಾದರೂ. ಮೊದಲು ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕು. ಅದಕ್ಕೆ ಪುಡಿ ಹಾಕುವಾಗ ಅದು ನಿಂಗೆ ಥ್ಯಾಂಕ್ಸ್ ಹೇಳಬೇಕು, ಹಂಗೆ ಹಾಕಬೇಕು. ಆದಿತ್ಯ ಗಂಭೀರವಾಗಿ ತಮಾಷೆ ಮಾಡುತ್ತಾ ಹೇಳಿದ. ನೀವು ಲೆಕ್ಚರ್ ಅಲ್ವಾ, ಅದಕ್ಕೆ ಇಲ್ಲೂ ಪಾಠ ಮಾಡ್ತಿದ್ದೀರಾ. ಸಾಕು ಮಾಡಿ ನಿಮ್ಮ ಕಾಫಿ ಪುರಾಣ. ಅವನ ಹೊಟ್ಟೆಗೆ ಒಂದು ಗುದ್ದು ಕೊಡುತ್ತಾ ಹೇಳಿದಳು. ಕ್ಷಣದಲ್ಲಿ ಆದಿತ್ಯ ಕಾಫಿ ರೆಡಿ ಮಾಡಿ ಅವಳಿಗೆ ಕೊಟ್ಟ. ಅವನಿ ಕುಡಿದು ನೋಡಿದಳು. ವಾವ್, ಇದು ನಿಜವಾಗೂ ಅದ್ಭುತವಾಗಿದೆ ಆದಿತ್ಯ. ನೀವು ನಿಜವಾಗೂ ಆಲ್ರೌಂಡರ್. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ಆದಿತ್ಯ ಅವಳ ಕಡೆ ಒಂದು ಹೆಜ್ಜೆ ಹತ್ತಿರ ಬಂದವನು, ನಾನು ಆಲ್ರೌಂಡರ್ ಹೌದೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಕಾಫಿ ಕುಡಿದ್ಮೇಲೆ ಬದುಕಿದ್ದೀನಲ್ಲ, ಅದು ಮಾತ್ರ ಪವಾಡ ಎಂದು ಅವಳ ಗಲ್ಲ ಚಿವುಟಿದ. ಅಡುಗೆ ಮನೆ ಹರಟೆ ನಂತರ ಇಬ್ಬರು ರೂಮಿಗೆ ಬಂದಿದ್ದರು. ಅಂದ್ಹಾಗೆ ಅವನಿ, ನಾಡಿದ್ದು ಅಂದರೆ ಭಾನುವಾರ ಜಾನ್ವಿ ಅತ್ತೆ ಮನೇಲಿ ಪೂಜೆ ಇದೆ, ಅವತ್ತು ಅಲ್ಲಿಗೆ ಹೋಗಬೇಕು, ಅಮ್ಮ ಮೊನ್ನೆನೇ ಹೇಳ್ತಿದ್ರು ಎಂದ. ಅವನಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ತನ್ನ ಕೂದಲು ಸರಿಪಡಿಸಿಕೊಳ್ಳುತ್ತಾ ಕೇಳಿದಳು. ನಾನೊಬ್ಳೇನಾ? ನೀವು ಬರಲ್ವಾ? ನಾನು ಬರ್ತೀನಿ, ಆದರೆ ಸ್ವಲ್ಪ ತಡ ಆಗುತ್ತೆ. ಅವತ್ತು ತೋಟದ ಕೆಲಸಕ್ಕೆ 4-5 ಜನ ಬರ್ತಿದ್ದಾರೆ, ಅವ್ರು ಬರೋದೇ ಲೇಟು. ಹಾಗಾಗಿ ನಾನು ಅವ್ರ ಜೊತೆ ಇದ್ದು ಕೆಲಸ ಮುಗಿಸಿ ಅದಾದಮೇಲೆ ನೇರವಾಗಿ ಪೂಜೆಗೆ ಬರ್ತೀನಿ. ಅವ್ರ ಮನೆ ಹತ್ರವೇ ಅಲ್ವಾ, ಇಲ್ಲಿಂದ ಬರೀ 3-4 ಮನೆ ಆಚೆ ಅಷ್ಟೆ. ನೀನು ಮುಂಚೆನೇ ಹೋಗಿರು ಎಂದ ಆದಿತ್ಯ. ಅವನಿಗೆ ಅಷ್ಟೇನು ಇಷ್ಟವಾಗಲಿಲ್ಲ. ನಂಗಲ್ಲಿ ಯಾರೂ ಗೊತ್ತಿಲ್ಲ ಆದಿತ್ಯ, ನೀವಿಲ್ಲದೆ ನಾನೊಬ್ಬಳೇ ಅಲ್ಲಿ ಹೋಗಿ ಏನು ಮಾಡಲಿ? ನೀವು ಕೂಡ ನನ್ನ ಜೊತೆನೇ ಬನ್ನಿ ರಾಗವಾಗಿ ಹೇಳಿದ್ದಳು. ಅವನಿ, ಹಠ ಮಾಡಬೇಡ, ಕೆಲಸದವ್ರು ಬಂದಾಗ ನಾನು ಇರಲೇಬೇಕು, ಆಮೇಲೆ ನಾನು ಬರ್ತೀನಿ ಅಂದೆ ಅಲ್ವಾ? ಆದಿತ್ಯ ಸಮಾಧಾನ ಮಾಡಲು ನೋಡಿದ. ಅವನಿ ಒಂದು ಕ್ಷಣ ಹಿಂಜರಿದು ಸರಿ ಮೆಲ್ಲಗೆ ಹೇಳಿದಳು. ಸ್ವಲ್ಪ ಹೊತ್ತಿನ ನಂತರ ಅರ್ಧ ತಮಾಷೆಯಾಗಿ ಅರ್ಧ ಚುಚ್ಚುವಂತೆ ಹೇಳಿದಳು. ನಿಮ್ಗೆ ಯಾವಾಗಲೂ ಇಷ್ಟೇ, ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ನೀವೇ ನಿರ್ಧಾರ ಮಾಡ್ತೀರಾ, ಆರ್ಡರ್ ಮಾಡ್ತೀರಾ. ನಾನು ನನ್ನನ್ನು ಕೇಳಿಕೊಂಡು ಹೋಗ್ತಾ ಇರಬೇಕು. ನನ್ನ ಕಂಫರ್ಟ್ ಬಗ್ಗೆ ನಿಮ್ಗೆ ಚಿಂತೆನೇ ಇಲ್ಲ. ಅವನಿ ವಾದ ಶುರು ಮಾಡಿದಳು. ಆದಿತ್ಯನಿಗೆ ಆಶ್ಚರ್ಯವಾಯಿತು. ಆರ್ಡರ್ ಮಾಡ್ತಿದ್ದೀನಾ? ನಾನು ಹಿಂಗೆ ವಿಷಯ ಹೇಳ್ತಿದ್ದೀನಿ ಅಷ್ಟೇ, ನೀನು ಸುಮ್ಮನೆ ಇದನ್ನು ಬೇರೆ ಥರ ಯೋಚನೆ ಮಾಡ್ತಿದೀಯಾ ಅನಿಸುತ್ತೆ ಎಂದ. ನಾನೇನು ಬೇರೆ ಥರ ಯೋಚನೆ ಮಾಡ್ತಾ ಇಲ್ಲ ಆದಿತ್ಯ, ನೀವು ನಂಗೆ ಒತ್ತಾಯ ಮಾಡ್ತಿದ್ದೀರಾ ಅಷ್ಟೇ. ಮೊದಲನೇದಾಗಿ ನಂಗೆ ಬರೋಕೆ ಇಷ್ಟ ಇದೆಯಾ ಅಲ್ವಾ ಅಂತಲೂ ಕೇಳಿಲ್ಲ. ಆಮೇಲೆ ನಾನು ಒಬ್ಬಳೇ ಹೋಗಬೇಕು ಅಂತಲೂ ನೀವು ನಿರ್ಧಾರ ತಗೊಂಡ್ಬಿಟ್ರಿ ಅಲ್ವಾ? ಅವನಿ ಸ್ವಲ್ಪ ಧ್ವನಿ ಏರಿಸಿದಳು. ಅವಳಿಗೂ ಗೊತ್ತು ಅವಳು ಸುಮ್ಮನೆ ಜಗಳ ಮಾಡುತ್ತಿದ್ದಾಳೆ ಎಂಬುದು. ಆದಿತ್ಯನನ್ನು ತನ್ನ ಜೊತೆಯೇ ಇರಿಸಿಕೊಳ್ಳಬೇಕು ಎನ್ನುವುದು ಅವಳ ಅಸಲಿ ಹಠವಾಗಿತ್ತು. ಅವನಿ, ಬಾಯಿ ಮುಚ್ಚು, ಸಾಕು ಮಾಡು ಈಗ. ಸುಮ್ಮನೆ ಸಣ್ಣ ವಿಷಯಕ್ಕೆ ಈ ಥರ ಟ್ರಿಕ್ಸ್ ಮಾಡಬೇಡ, ಆದಿತ್ಯ ಸ್ವಲ್ಪ ಗಂಭೀರವಾಗಿ ಹೇಳಿದ. ಆದರೆ ಅವನಿ ನಿಲ್ಲಿಸಲಿಲ್ಲ. ನಾನು ಯಾಕೆ ಬಾಯಿ ಮುಚ್ಚಬೇಕು, ಯಾಕೆ ಸ್ಟಾಪ್ ಮಾಡಬೇಕು? ನಾನು ಮಾತಾಡಿದರೆ ಟ್ರಿಕ್ಸ್ ಅನಿಸುತ್ತೆ ನಿಮಗೆ. ನೀವು ಹೇಳಿದ್ದೆಲ್ಲ ಸರಿ, ನಾನು ಹೇಳಿದ್ದೆಲ್ಲ. ಅವಳು ಮಾತು ಮುಗಿಸುವ ಮೊದಲೇ ಆದಿತ್ಯ ಅವಳ ಹತ್ತಿರ ಧಾವಿಸಿ ಬಂದಿದ್ದ. ಅವನಿ, ನೀನು ಮತ್ತೆ ಅತಿಯಾಗಿ ಯೋಚಿಸ್ತಿದ್ದೀಯಾ. ನಾನು ಹಿಂಗೆ ಆರ್ಡರ್ ಮಾಡಿದ್ದಲ್ಲ ಇದು, ಸುಮ್ಮನೆ ಜಗಳ ತೆಗಿಬೇಡ. ಹಾಗಾದರೆ ನಂಗೆ ನಿಮ್ಮ ಮಾತು ಯಾಕೆ ಯಾವಾಗಲೂ ಆರ್ಡರ್ ಮಾಡೋ ಥರನೇ ಅನಿಸುತ್ತೆ? ಯಾಕಂದರೆ ನಿಂಗೆ ಸರಳವಾದ ವಾಕ್ಯಗಳಲ್ಲಿ ಅಡಗಿರೋ, ನಿಂಗೊಂದೇ ಸರಿ ಅನಿಸೋ ಗೂಢಾರ್ಥ ಹುಡ್ಕೋದು ಅಂದರೆ ತುಂಬ ಇಷ್ಟ. ಹುಡುಕಿದ ಮೇಲೆ ಅದನ್ನು ಇನ್ನೂ ತಿರ್ಚಿ ವಾದ ಮಾಡೋದು ಅಂದರೆ ಮತ್ತೂ ಇಷ್ಟ. ಅವನು ಸಣ್ಣದಾಗಿ ನಗುತ್ತಾ ಹೇಳಿದ್ದ. ಅವಳಿಗೆ ಸಮಾಧಾನವಾಗಲಿಲ್ಲ. ಇಲ್ಲ, ನಿಮಗೆ ಸಣ್ಣ ಪುಟ್ಟ ವಿಷಯಗಳನ್ನು ನಿಯಂತ್ರಣ ಮಾಡೋದು, ಆರ್ಡರ್ ಮಾಡೋದು ಅಂದರೆ ಇಷ್ಟ. ಅದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೆ ಎಂದಳು. ಹೇಯ್ ಅವನಿ, ಪ್ರತಿಯೊಂದಕ್ಕೂ ಈ ಥರ ತಿರ್ಚಬೇಡ. ಸುಮ್ಮನೆ ಯಾವುದೋ ವಿಷಯಕ್ಕೆ ಇದನ್ನು ಲಿಂಕ್ ಮಾಡಬೇಡ ಪ್ಲೀಸ್, ಗಂಭೀರವಾಗಿ ಹೇಳಿದ್ದ ಅವನು. ನಾನೇನು ತಿರುಚ್ತಾ ಇಲ್ಲ ರೀ, ಬರೀ ವಾಸ್ತವ ಹೇಳ್ತಿದ್ದೀನಿ ಅಷ್ಟೇ. ನೀನು ಒಮ್ಮೆ ಒಂದು ವಿಷಯ ಶುರು ಮಾಡಿದರೆ ಬಿಡೋದೇ ಇಲ್ಲ ಅಲ್ವಾ? ಅವನು ತಲೆಯಾಡಿಸಿದ. ಅವಳು ಮತ್ತೆ ವಾದಿಸಲು ಬಾಯಿ ತೆರೆದಳು. ಅದು ಯಾಕಂದರೆ... ಅವಳು ಮಾತು ಮುಗಿಸುವ ಮೊದಲೇ ಆದಿತ್ಯ ಇದ್ದಕ್ಕಿದ್ದಂತೆ ಅವಳತ್ತ ಬಾಗಿದ್ದ. ತನ್ನ ಒಂದು ಕೈಯಿಂದ ಅವಳ ನಾಜೂಕಾದ ನಡುವನ್ನು ಬಳಸಿ ತನ್ನತ್ತ ಎಳೆದುಕೊಂಡವನೇ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿ ಅವಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ. ಒಂದು ಕ್ಷಣ ಅವನಿ ಸ್ತಬ್ಧಳಾದಳು. ಅವಳು ಇಂತಹ ಒಂದು ನಡೆಯನ್ನು ನಿರೀಕ್ಷಿಸಿರಲಿಲ್ಲ. ಆದರೆ ಮರುಕ್ಷಣವೇ ಅವಳೂ ಅವನ ಪ್ರೀತಿಗೆ ಶರಣಾದಳು. ಅವಳು ಮೆಲ್ಲನೆ ಅವನ ಹೆಗಲನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆ ಚುಂಬನದಲ್ಲಿ ಸಿಟ್ಟು, ವಾದ ಎಲ್ಲವೂ ಕರಗಿ ಹೋಗಿ ಕೇವಲ ಅತೀವವಾದ ಹಂಬಲ ಮಾತ್ರ ಇತ್ತು. ಆದಿತ್ಯನಿಗೂ ತನ್ನ ಮೇಲಿನ ನಿಯಂತ್ರಣ ತಪ್ಪಿದಂತಿತ್ತು. ಅವಳ ನಡುವಿನ ಮೇಲಿನ ತನ್ನ ಹಿಡಿತವನ್ನು ಇನ್ನೂ ಗಟ್ಟಿಗೊಳಿಸಿದ. ಆ ಆಶ್ಚರ್ಯವು ಈಗ ಬೆಚ್ಚಗಿನ ಅನುಭೂತಿಯಾಗಿ ಬದಲಾಗಿತ್ತು. ಇಬ್ಬರೂ ಅಂದುಕೊಳ್ಳದ ಆ ಸುಂದರ ಸೆಳೆತಕ್ಕೆ ಒಳಗಾಗಿದ್ದರು.
ಅಷ್ಟರಲ್ಲಿ ಮನೆಯ ಹೊರಗಿನ ಬಾಗಿಲು ತೆರೆದ ಸದ್ದು ಕೇಳಿಸಿತು. ಅಮ್ಮ ಬಂದಿದ್ದಾರೆ ಎಂಬ ಅರಿವಾಗಿ ಇಬ್ಬರು ಸಡನ್ನಾಗಿ ದೂರ ಸರಿದರು. ಇಬ್ಬರ ಉಸಿರಾಟವು ಜೋರಾಗಿತ್ತು. ಮುಖದಲ್ಲಿ ಅತೀವವಾದ ಮುಜುಗರ ಮತ್ತು ಅಷ್ಟೇ ಸುಂದರವಾದ ನಗೆಯಿತ್ತು. ಅಮ್ಮ ಅಮ್ಮ ಬಂದಾಗಿದೆ ಎಂದ ಆದಿತ್ಯ ತನ್ನ ಶರ್ಟ್ ಸರಿಪಡಿಸಿಕೊಳ್ಳುತ್ತಾ ಗಂಟಲು ಸರಿಪಡಿಸಿಕೊಂಡ. ಅವನು ಮುಗುಳ್ನಗುತ್ತಲೇ ರೂಮಿನಿಂದ ಹೊರಗೆ ನಡೆದ. ಅವನಿ ಅಲ್ಲಿಯೇ ನಿಂತಿದ್ದಳು. ಅವಳ ಹೃದಯ ಬಡಿತ ಇನ್ನೂ ಸಾಮಾನ್ಯ ಸ್ಥಿತಿಗೆ ಬಂದಿರಲಿಲ್ಲ. ಅವಳ ಕೆನ್ನೆಗಳು ಕೆಂಪಾಗಿದ್ದವು. ತನ್ನ ಬೆರಳುಗಳಿಂದ ತುಟಿಗಳನ್ನು ಮೆಲ್ಲನೆ ಮುಟ್ಟಿಕೊಂಡ ಅವಳು ಕನ್ನಡಿಯತ್ತ ನೋಡಿ ನಕ್ಕಳು. ಇದುವರೆಗೂ ಇದ್ದ ಆ ಸಣ್ಣ ಕಿರಿಕಿರಿ ಮಾಯವಾಗಿ ಅವಳ ಮನಸ್ಸು ಈಗ ತುಂಬ ಹಗುರವಾಗಿತ್ತು. ಹೊರಗಡೆ ಆದಿತ್ಯ ಕೂಡ ಅಮ್ಮನ ಜೊತೆ ಮಾತನಾಡುತ್ತಿದ್ದರೂ ಅವನ ಮನಸ್ಸು ಮಾತ್ರ ಇನ್ನೂ ರೂಮಿನಲ್ಲೇ ಇತ್ತು. ಅನಿರೀಕ್ಷಿತವಾಗಿ ಸಿಕ್ಕ ಸಂತೋಷ ಮನಸ್ಸಿನೊಳಗೆ ಮನೆ ಮಾಡಿದಾಗ ಬರುವ ನಗು ಇಬ್ಬರಲ್ಲೂ ಮೂಡಿತ್ತು. ರಾತ್ರಿಯ ಊಟದ ಸಮಯ ಮೌನವಾಗಿಯೇ ಕಳೆಯಿತು. ಸವಿತಾ ದೇವಸ್ಥಾನದ ಪೂಜೆ ಮತ್ತು ಅಕ್ಕಪಕ್ಕದ ಮನೆಯವರ ವಿಷಯಗಳನ್ನು ಹರಟುತ್ತಿದ್ದರು. ಆದಿತ್ಯ ಅದಕ್ಕೆ ಆಗಾಗ ತಲೆಯಾಡಿಸುತ್ತಾ ಕೇಳಿಸಿಕೊಳ್ಳುತ್ತಿದ್ದ. ಅವನಿ ಮಾತ್ರ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಸುಮ್ಮನೆ ಮುಗುಳ್ನಗುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಇನ್ನೂ ಆ ಸಂಜೆಯ ಆಪ್ತ ಕ್ಷಣಗಳ ಬೆಚ್ಚಗಿನ ನೆನಪು ಹಸಿರಾಗಿತ್ತು. ಎಲ್ಲ ಕೆಲಸಗಳು ಮುಗಿದು ಮನೆಯಲ್ಲಿ ನಿಶ್ಶಬ್ದ ಆವರಿಸಿದಾಗ ಅವರಿಬ್ಬರು ರೂಮಿಗೆ ಬಂದರು. ಅವನಿ ಮೆಲ್ಲಗೆ ತನ್ನ ದಿಂಬನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಅವಳು ಗೊತ್ತಿಲ್ಲದೆಯೇ ಆದಿತ್ಯನ ಕಣ್ಣುಗಳನ್ನು ತಪ್ಪಿಸುತ್ತಿದ್ದಳು. ಆದಿತ್ಯ ಅವಳನ್ನೇ ಗಮನಿಸುತ್ತಿದ್ದ. ಅವನು ಮಂಚದ ಅಂಚಿನಲ್ಲಿ ಕುಳಿತು ಅವಳನ್ನು ಒಂದು ಕ್ಷಣ ದಿಟ್ಟಿಸಿ ಮೆಲ್ಲಗೆ ಕರೆದ. ಅವನಿ. ಏನಾಯ್ತು? ಊಟದ ಸಮಯದಿಂದನೂ ನೋಡ್ತಾ ಇದ್ದೀನಿ, ತುಂಬ ಸೈಲೆಂಟ್ ಆಗಿದೆಯಾ? ಎಲ್ಲಿಗೆ ಹೋಯ್ತು ನಿನ್ನ ಹಠಮಾರಿ ಅವತಾರ? ಅವಳು ತಕ್ಷಣ ತಲೆಯಾಡಿಸಿದಳು. ಏನೂ ಇಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ ಎಂದಳು. ಸುಸ್ತಾಗಿದೆಯಾ ಅಥವಾ ನಾಚಿಕೆ ಆಗ್ತಿದೆಯಾ? ಅವನು ನಸುನಗುತ್ತಾ ಕೇಳಿದ. ಅವಳು ತಕ್ಷಣ ಮುಖ ತಿರುಗಿಸಿಕೊಂಡಳು. ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ಏನೇನೋ ಅತಿಯಾಗಿ ಯೋಚಿಸಬೇಡಿ ಎಂದಳು ಸ್ವಲ್ಪ ಆತುರದಿಂದಲೇ. ಅವನು ಆರಾಮವಾಗಿ ಹಿಂದಕ್ಕೆ ಮಂಚಕ್ಕೆ ಒರಗಿ ಕುಳಿತು, ನಿಂಗೆ ನೆನಪಿದ್ಯಾ ಮದುವೆಗಿಂತ ಮುಂಚೆ ನಿಂಗೊಂದು ವಿಷಯ ಹೇಳಿದ್ದೆ ಅನ್ನೋದು? ಅವಳು ಒಂದು ಕ್ಷಣ ಸ್ತಬ್ಧಳಾದಳು. ಅವನು ನೆನಪಿಸಿಕೊಳ್ಳುವಂತೆ ನಟಿಸುತ್ತಾ, ನೀನು ಹೀಗೆ ಅತಿಯಾಗಿ ವಾದ ಮಾಡ್ತಾ ಇದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ದೆ, ನೆನಪು ಮಾಡ್ಕೊ ಎಂದ. ಅವಳ ಕೆನ್ನೆಗಳು ಕ್ಷಣಾರ್ಧದಲ್ಲಿ ಕೆಂಪಾದವು. ಅವಳು ಏನೂ ಉತ್ತರ ನೀಡಲಿಲ್ಲ. ಚಾದರವನ್ನು ಸ್ವಲ್ಪ ಮೇಲೆ ಎಳೆದುಕೊಂಡು, ನಿಮ್ಗೆ ಯಾವಾಗಲೂ ಇಂಥ ಅನಗತ್ಯ ವಿಷಯಗಳೇ ಚೆನ್ನಾಗಿ ನೆನಪಿರುತ್ತೆ ಪಿಸುಗುಟ್ಟಿದಳು. ಅನಗತ್ಯ ವಿಷಯನ? ನಂಗನ್ನಿಸ್ತು ಅದು ತುಂಬ ಗಂಭೀರವಾದ ಎಚ್ಚರಿಕೆ ಅಂತ ಎಂದ ನಗುತ್ತಾ. ಅವಳು ಕೊನೆಗೂ ಅವನತ್ತ ನೋಡಿದಳು. ಮುಜುಗರವಾಗುತ್ತಿದ್ದರೂ ಕೋಪ ಬರುವಂತೆ ನಟಿಸುತ್ತಾ, ನೀವದನ್ನು ನಿಜವಾಗೂ ಮಾಡಬೇಕಿರಲಿಲ್ಲ ಎಂದಳು. ಅವನು ಅವಳತ್ತ ಪ್ರೀತಿಯಿಂದ ತಿರುಗಿ ಕುಳಿತ. ನೀನೇ ಅಲ್ವಾ ವಾದ ನಿಲ್ಲಿಸದೇ ಇದ್ದಿದ್ದು? ಅವಳು ನಾಚಿಕೆಯ ನಗು ಬಾರದಂತೆ ತುಟಿಗಳನ್ನು ಬಿಗಿಯಾಗಿ ಒತ್ತಿ ಹಿಡಿದಳು. ಒಂದು ಕ್ಷಣ ಅಲ್ಲಿ ಮತ್ತೆ ಮೌನ ಆವರಿಸಿತು. ಆದಿತ್ಯ ತನ್ನ ಧ್ವನಿಯನ್ನು ಮೆತ್ತಗೆ ಮಾಡುತ್ತಾ, ಸರಿ ಈಗ ಸಾಕು, ಮಲ್ಗು, ನಾಳೆ ಕೆಲಸಗಳು ಜಾಸ್ತಿ ಇವೆ, ಗುಡ್ ನೈಟ್ ಎಂದು ಲೈಟ್ ಆಫ್ ಮಾಡಿದ್ದ. ಅವಳು ನಿಧಾನವಾಗಿ ತಲೆಯಾಡಿಸಿ ಮಲಗಿದಳು. ಮುಖವನ್ನು ಸ್ವಲ್ಪ ಪಕ್ಕಕ್ಕೆ ತಿರುಗಿಸಿಕೊಂಡು ದಿಂಬಿನಲ್ಲಿ ಮುಖ ಹೂತು ನಾಚಿಕೆಯಿಂದ ನಗುತ್ತಿದ್ದಳು. ಮುಂದುವರಿಯುವುದು. ಮುಂದಿನ ಸಂಚಿಕೆಯಲ್ಲಿ ಜಾನ್ವಿ ಅತ್ತೆ ಮನೆ ಪೂಜೆಗೆ ಅವನಿ ಒಬ್ಬಳೇ ಹೋಗ್ತಾಳಾ? ಹೋದರೆ ಅಲ್ಲಿ ಏನೇನಾಗಬಹುದು ಕೇಳೋಣ.